ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ. ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನೊಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಚಿಕನ್ ಕಟ್ಲೆಟ್ ರೆಸಿಪಿ. ಚಿಕನ್ ಕಟ್ಲೆಟ್ ಅಂದರೆ ಎಲ್ರಿಗೂ ಇಷ್ಟ, ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಪರ್ಫೆಕ್ಟ್ ಚಿಕನ್ ಕಟ್ಲೆಟ್ ಯಾವ ರೀತಿ ಮಾಡೋದು ಅಂತ ಇದರಲ್ಲಿ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ. ಬನ್ನಿ ನೋಡೋಣ. ನೋಡಿ, ಇದಕ್ಕೆ ಚಿಕನ್ ಬೇಕು. ಚಿಕನ್ ಕಟ್ಲೆಟ್ ಆದ್ದರಿಂದ ಚಿಕನ್ ಬೇಕು. ಚಿಕನ್ ಒಂದು 200 ಗ್ರಾಮ್ ಅಥವಾ ಒಂದು 250 ಗ್ರಾಮ್ ಚಿಕನ್ ಎಲ್ಲ ಸಾಕಾಗುತ್ತೆ. ನೋಡಿ ಎಷ್ಟು ಉಂಟಂತ, ಬೋನ್ಲೆಸ್ ಪೀಸ್ ಇದು ಉಪ್ಪು ಮತ್ತು ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಬೇಯಿಸ್ಕೊಳ್ಳಿ. ಈ ಥರ ಬೇಯಿಸ್ಕೋಬೇಕು. ಪೆಪ್ಪರ್ ಪೌಡ್ರ್ ಇಲ್ಲ ಅಂದರೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಬೇಯಿಸಿದ್ರೆ ಆಯಿತು. ನೋಡಿ ಎಷ್ಟು ಚಿಕನ್ ಉಂಟಂತ ನಿಮ್ಗೆ ನೋಡುವಾಗ ಗೊತ್ತಾಗುತ್ತಲ್ಲ, ಎಷ್ಟು ಚಿಕನ್ ಉಂಟು. ಆಮೇಲೆ ಒಂದು ದೊಡ್ಡ ಸೈಜ್ 2 ಪೊಟ್ಯಾಟೊ ತಗೊಂಡಿದ್ದೇನೆ. ಅದು ಕೂಡ ಹಾಗೆ ಕುಕ್ಕರಲ್ಲಿ ಹಾಕಿ ಒಂದು 2 ವಿಸ್ಲ್ ಅಥವಾ 3 ವಿಸ್ಲ್ ಕೊಟ್ಟರೆ ಆಯಿತು. ಅದು ಉಪ್ಪು ಹಾಕಿಲ್ಲ, ಅದೇ ಸಿಪ್ಪೆಲ್ಲ ತೆಗೆದಿಟ್ಟಿದ್ದೇನೆ. ಇಷ್ಟು ಚಿಕನ್ಗೆ 3 ಪೊಟ್ಯಾಟೊ ಹಾಕ್ಬೋದು. ನಾನು ಇವಾಗ 2 ಮಾತ್ರ ತಗೊಂಡಿದ್ದು. ಆಮೇಲೆ ನೋಡಿ, ಈರುಳ್ಳಿ, ಒಂದು ದೊಡ್ಡ ಸೈಜ್ ಈರುಳ್ಳಿ, ಆಮೇಲೆ ಒಂದು 7-8 ಹಸಿಮೆಣಸು ನಮಗೆ ಖಾರಕ್ಕೆ ಎಷ್ಟು ಬೇಕು ನಮಗೆ ಬೇಕಾದಷ್ಟು. ಅದು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಹಸಿಮೆಣಸೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆನಂತರ ನೋಡಿ, ನಾವು ಚಿಕನ್ ಈ ಥರ ಮಿಕ್ಸಿ ಜಾರ್ಗೆ ಹಾಕಿ ಇದು ಮಾಡಬೇಕು, ಸ್ವಲ್ಪ ಗ್ರೈಂಡ್ ಮಾಡಬೇಕು. ಜಾಸ್ತಿ ಗ್ರೈಂಡ್ ಮಾಡಬಾರ್ದು. ನಾನು ತೋರಿಸ್ತೀನಿ ನೋಡಿ. ಈ ಥರ ಚಿಕನ್ ಗ್ರೈಂಡ್ ಮಾಡ್ಕೊಳ್ಳಿ. ಜಾಸ್ತಿ ಗ್ರೈಂಡ್ ಆಗಬಾರ್ದು, ಜಸ್ಟ್ ಬ್ಲೆಂಡ್ ಮಾಡಿದರೆ ಸಾಕು. ನೋಡಿ, ದೊಡ್ಡ ಪೀಸಸ್ಸಲ್ಲಿ ಇದ್ದರೆ ಅದನ್ನು ಕೈಯಲ್ಲೇ ಪುಡಿ ಮಾಡಿಕೊಂಡು ಹಾಕೊಳ್ಳಿ. ನೋಡಿ, ಚಿಕನ್ ರೆಡಿ ಆಯಿತು. ಇದೇ ಥರ ಮಾಡ್ಕೊಳ್ಳಿ ನೀವು ಚಿಕನನ್ನು. ಇನ್ನು ಇದಕ್ಕೆ ಬೇಕಾದ ಮಸಾಲ ರೆಡಿ ಮಾಡಬೇಕು. ಒಂದು ಪ್ಯಾನ್ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ. ಯಾವ ಆಯಿಲ್ ಕೂಡ ಆಗ್ಬೋದು. ಆಯಿಲ್ ಬಿಸಿಯಾಗಿ ಬರುವಾಗ ಇದಕ್ಕೆ ನಮಗೆ 1 ಟೇಬಲ್ ಸ್ಪೂನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಅದು ದೊಡ್ಡ ಚಮಚದಲ್ಲಿ 1 ಚಮಚ ಸಾಕು. ಅದು ನೀವು ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋದಾದರೆ ಆ ಥರ ಕೂಡ ಆಗ್ಬೋದು. ಇಲ್ಲ ಪೇಸ್ಟ್ ಇದ್ರೆ ಅದನ್ನು ಹಾಕೊಳ್ಳಿ. ಚೆನ್ನಾಗಿದ್ದು ಗೋಲ್ಡನ್ ಕಲರ್ ಆಗಿ ಬರಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಗೋಲ್ಡನ್ ಕಲರ್ ಆಗಿ ಬರುತ್ತಲ್ಲ, ಅವಾಗ ಇದಕ್ಕೆ ನಮಗೆ ಕಟ್ ಮಾಡಿಟ್ಟಿದ್ದ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು. ನೋಡಿ, ಗೋಲ್ಡನ್ ಕಲರ್ ಆಗಿ ಬಂದಿದೆ. ಈ ಥರ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ಈರುಳ್ಳಿ ಹಾಕುವ. ನೋಡಿ, ಈರುಳ್ಳಿ ಹಾಕ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಹಾಕುವಾಗ ನಾನು ಮತ್ತೆ ಒಂದು ಎಕ್ಸ್ಟ್ರಾ ಈರುಳ್ಳಿ ಹಾಕಿದ್ದೇನೆ. ಅದಕ್ಕೆ ಯಾಕಂದರೆ ನನಗೆ ಸ್ವಲ್ಪ ಮಸಾಲೆ ಎಕ್ಸ್ಟ್ರಾ ಬೇಕಿತ್ತು, ಅದಕ್ಕೋಸ್ಕರ ಮತ್ತೆ ಒಂದು ಈರುಳ್ಳಿ ಹಾಕಿದ್ದೇನೆ. ನೀವು ಹಾಕುವಾಗ ನಾನು ಫಸ್ಟ್ ಹೇಳ್ಕೊಟ್ಟಾಗೆ ದೊಡ್ಡ ಸೈಜ್ 1 ಈರುಳ್ಳಿ ಸಾಕು. ಚಿಕ್ಕದಾದರೆ 2 ಹಾಕೊಳ್ಳಿ ನೋಡಿಕೊಂಡು. ಒಂದು ಮೀಡಿಯಂ ಸೈಜ್ ಈರುಳ್ಳಿ ಎಲ್ಲ ಆದರೆ 2 ಈರುಳ್ಳಿ ತಗೊಳ್ಳಿ. ಇದು ನನಗೆ ಸ್ವಲ್ಪ ಎಕ್ಸ್ಟ್ರಾ ಬೇಕಿತ್ತು, ಅದಕ್ಕೋಸ್ಕರ ಮತ್ತೆ ಒಂದು ಹಾಕಿದ್ದೇನೆ. ಯಾಕಂದರೆ ನನ್ನ ಮಗಳು ನಾನ್ ವೆಜ್ ತಿನ್ನಲ್ಲ, ಚಿಕನ್ ಹಾಕಿದರೆ ತಿನ್ನಲ್ಲ. ಅದಕ್ಕೋಸ್ಕರ ವೆಜ್ ಕಟ್ಲೆಟ್ ಮಾಡಲಿಕ್ಕೋಸ್ಕರ ಇದರದ್ದೇ ಸ್ವಲ್ಪ ಮಸಾಲೆ ತೆಗಿಯೋಣ ಅಂತ ಒಂದು ಎಕ್ಸ್ಟ್ರಾ ಈರುಳ್ಳಿ ಹಾಕಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು. ಇದು ಜೊತೆಗೆ ಹಸಿಮೆಣಸು ಹಾಕಿದ್ದೇನೆ. ಇದರ ಜೊತೆಗೆ ನಮಗೆ ಕರಿಬೇವಿನ ಸೊಪ್ಪಿದ್ರೆ ಅದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನನ್ನ ಕೈಲಿ ಇವಾಗ ಅದು ಕರಿಬೇವಿನ ಸೊಪ್ಪು ಇರಲಿಲ್ಲ, ನಾನು ಹಾಕಿಲ್ಲ. ಇದು ಹಸಿಮೆಣಸು ಮಾತ್ರ ಹಾಕಿದ್ದೇನೆ. ನಿಮ್ಮ ಕೈಲಿದ್ದರೆ ಹಾಕೊಳ್ಳಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಈ ಥರ ಫ್ರೈ ಆಗಿ ಬರುತ್ತಲ್ಲ, ಇವಾಗ ಇದಕ್ಕೆ ಮಸಾಲ ಪೌಡ್ರ್ ಹಾಕಬೇಕು. ಜಾಸ್ತಿ ಮಸಾಲ ಪೌಡ್ರ್ ಏನೂ ಬೇಕಾಗಿಲ್ಲ. ಒಂದು ಅರ್ಧ ಟು ಮುಕ್ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಳ್ಳಿ. ಆಮೇಲೆ 1 ಟೀ ಸ್ಪೂನು ಗರಂ ಮಸಾಲ. 1 ಟೀ ಸ್ಪೂನ್ ನೀವು ಹಾಕುವಾಗ 1 ಟೀ ಸ್ಪೂನ್ ಸಣ್ಣ ಸ್ಪೂನಲ್ಲಿ ಹಾಕುವಾಗ ಫುಲ್ಲಾಗಿ ಹಾಕಬಾರ್ದು, ಲೆವೆಲ್ ಮಾಡಿಕೊಂಡು ಹಾಕಿದರೆ ಆಯಿತು. ಯಾಕಂದರೆ ಜಾಸ್ತಿ ಗರಂ ಮಸಾಲೆ ಆದರೆ ಅಷ್ಟು ಚೆನ್ನಾಗಿರಲ್ಲ. ಆಮೇಲೆ ನೋಡಿ, ಒಂದು ಅರ್ಧ ಟು ಮುಕ್ಕಾಲು ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ಇದು ಜಾಸ್ತಿ ಬೇಡ, ಇಷ್ಟೇ ಸಾಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಇದೇ ಥರ ಮಿಕ್ಸ್ ಮಾಡಿಕೊಂಡು ಮತ್ತು ಇದಕ್ಕೆ ನಾವು ರೆಡಿ ಮಾಡಿಟ್ಟಿದ್ದ ಚಿಕನ್ ಪೊಟ್ಯಾಟೊ ಅದೆಲ್ಲ ಹಾಕಿದ್ರೆ ಆಯಿತು. ಸ್ವಲ್ಪ ಹೊತ್ತಾದ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ, ಅಷ್ಟೋ ತನಕ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಇಷ್ಟು ಸಾಕು. ಇದು ಸ್ವಲ್ಪ ಮಸಾಲೆ ತೆಗಿತಾ ಇದ್ದೀನಿ ನಾನು, ಸ್ವಲ್ಪ ಜಾಸ್ತಿ ಅಲ್ಲ. ನೋಡಿ, ಇಷ್ಟು ಮಸಾಲೆ ತೆಗೆದಿದ್ದಾನೆ, ಇಷ್ಟು ಸಾಕು. ಆಮೇಲೆ ನಾವು ರೆಡಿ ಮಾಡಿಟ್ಟಿದ್ದ ಚಿಕನ್ ಉಂಟಲ್ಲ, ಅದು ಮತ್ತು ಪೊಟ್ಯಾಟೊ ಅದನ್ನೆಲ್ಲ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನಾನು ಚಿಕನ್ ಬೇಯಿಸುವಾಗ ಉಪ್ಪು ಹಾಕಿದ್ದೇನೆ, ಪೊಟ್ಯಾಟೊ ಬೇಯಿಸುವಾಗ ಉಪ್ಪು ಹಾಕ್ಬೋದು. ನಾನಿವಾಗ ಹಾಕಿರಲಿಲ್ಲ. ಮತ್ತು ಮಿಕ್ಸ್ ಮಾಡಿಕೊಂಡು ಉಪ್ಪು ಕಮ್ಮಿ ಇದ್ದರೆ ಆ ಟೈಮಲ್ಲೇ ಹಾಕಿದರೆ ಆಯಿತು. ಪೊಟ್ಯಾಟೊ ಹಾಕುವಾಗ ಚೆನ್ನಾಗಿ ಕೈಯಲ್ಲಿ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿಕೊಂಡು ಹಾಕಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಸಾಲ ಮತ್ತು ಚಿಕನ್ ಮತ್ತು ಪೊಟ್ಯಾಟೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ, ಪೊಟ್ಯಾಟೊ, ಚಿಕನ್ ಎಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಪೊಟ್ಯಾಟೊ ಗಂಟೆಲ್ಲ ಇದ್ದರೆ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಇನ್ನು ಲಾಸ್ಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿದರೆ ಕಟ್ಲೆಟ್ ಮಸಾಲ ರೆಡಿ ಆಯಿತು. ಇನ್ನು ಇದನ್ನು ಬೇರೊಂದು ಪ್ಲೇಟಿಗೆ ಹಾಕಿ ಇದನ್ನು ಕಟ್ಲೆಟ್ ಮಾಡಿದರೆ ಆಯಿತು. ನೋಡಿ, ಮಸಾಲ ರೆಡಿ ಆಯಿತು. ಈ ಥರ ಒಂದು ಪ್ಲೇಟಿಗೆ ಹಾಕಿದ್ದೇನೆ. ಆನಂತರ ನಮಗೆ ಇದಕ್ಕೆ ಒಂದು 2 ಮೊಟ್ಟೆ ಬೇಕು. 2 ಮೊಟ್ಟೆ ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ಳಿ. ಒಂದು ಸ್ಪೂನ್ ಅಥವಾ ಫೋರ್ಕಲ್ಲಿ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ಳಿ.
ನೋಡಿ ಮೊಟ್ಟೆ ಈ ಥರ ಬೀಟ್ ಮಾಡ್ಕೊಳ್ಳಿ, ಇದೊಂದು ಸೈಡಲ್ಲಿ ಇರಲಿ. ಆನಂತರ ನಮಗೆ ಇದಕ್ಕೇನು ಬ್ರೆಡ್ ಕ್ರಮ್ಸ್ ಬೇಕು. ನೋಡಿ ಬ್ರೆಡ್ ಕ್ರಮ್ಸ್ ನಾವು ಮನೆಯಲ್ಲೇ ಮಾಡೋದಾದರೆ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ನಾನಿದು ಬ್ರೆಡ್ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಜಾರೆಲ್ಲ ಹಾಕಿ ಈ ಥರ ಪುಡಿ ಮಾಡಿಕೊಂಡು ತಗೊಂಡಿದ್ದೇನೆ. ಈ ರೀತಿ ಮಾಡೋದಾದರೆ ಈ ಥರ ಮಾಡ್ಕೋಬೋದು. ಇಲ್ಲ ಹೊರಗಡೆಯಿಂದ ತರೋದಾದರೆ ಅಂಗಡಿಗಳೆಲ್ಲ ಸಿಗುತ್ತಲ್ಲ ಬ್ರೆಡ್ ಕ್ರಮ್ಸ್, ಅದು ತಗೊಳ್ಳೋದಾದರೆ ಅದು ಕೂಡ ಆಗ್ಬೋದು, ಯಾವುದು ಕೂಡ ಆಗ್ಬೋದು. ನಿಮಗೆ ಯಾವುದು ಸಿಗುತ್ತೋ ಅದನ್ನು ತಗೊಳ್ಳಿ. ನೋಡಿ ಆಮೇಲೆ ಇನ್ನೊಂದು ಮಸಾಲೆ ಎಲ್ಲ ಇವಾಗ ಇದು ರೆಡಿ ಮಾಡಿ ಇಟ್ಟಿದ್ದೇವಲ್ಲ, ಅದನ್ನು ನಾವು ಕಟ್ಲೆಟ್ ಮಾಡ್ಕೋಬೇಕು. ಕಟ್ಲೆಟ್ ಅದು ನಮಗೆ ಎಷ್ಟು ದೊಡ್ಡ ಸೈಜಲ್ಲಿ ಬೇಕು, ನಮಗೆ ಬೇಕಾದ ಸೈಜಲ್ಲಿ ನಮಗೆ ಮಾಡ್ಕೋಬೋದು. ಆಮೇಲೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಮಾಡ್ಕೋಬೋದು. ರೌಂಡ್ ಶೇಪಲ್ಲಿ ಬೇಕಾದರೆ ರೌಂಡ್ ಮಾಡ್ಕೋಬೋದು, ಅಥವಾ ಹಾರ್ಟ್ ಶೇಪಲ್ಲಿ ಬೇಕಾದರೆ ಆ ಥರ, ಓವಲ್ ಶೇಪಲ್ಲಿ ಯಾವ ಶೇಪಲ್ಲಿ ಕೂಡ ಮಾಡ್ಕೋಬಹುದು. ನಾನಿವಾಗ ರೌಂಡ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಮಾಡಿದರೆ ಆಯಿತು. ಮತ್ತು ಇದು ನಾವು ಪೊಟೇಟೊ ಬೇಯಿಸುವಾಗ ಪೊಟೇಟೊ ಜಾಸ್ತಿ ಕುಕ್ ಆಗಬಾರ್ದು. ಜಾಸ್ತಿ ಕುಕ್ ಆದರೆ ಮಸಾಲೆ ಸ್ವಲ್ಪ ಮೆತ್ತಗೆ ಆಗುತ್ತೆ, ಲೂಸ್ ಆಗುತ್ತೆ. ಅದಕ್ಕೋಸ್ಕರ ನೋಡ್ಕೊಳ್ಳಿ, ಜಾಸ್ತಿ ಕುಕ್ ಆಗಬಾರ್ದು. ನೋಡಿ ಈ ಥರ ಮಾಡ್ಕೊಂಡಿದ್ದೇನೆ, ನಿಮ್ಗೆ ಕಾಣುತ್ತಲ್ಲ ಯಾವ ರೀತಿ ಉಂಟಂತ. ಈ ಥರ ಮಾಡ್ಕೊಳ್ಳಿ. ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಬೇಕಾದರೆ ಚಿಕ್ಕದಾಗಿ ಮಾಡ್ಕೋಬೋದು. ಇನ್ನು ಇದನ್ನು ನಾವು ಮೊಟ್ಟೆಯಲ್ಲಿ ಡಿಪ್ ಮಾಡ್ಕೋಬೇಕು. ನಾವು ಬೀಟ್ ಮಾಡಿಟ್ಟಿದ್ದ ಮೊಟ್ಟೆ ಉಂಟಲ್ಲ, ಅದರಲ್ಲಿ ಚೆನ್ನಾಗಿ ಈ ಥರ ಇದು ಡಿಪ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ಗೆ ಹಾಕಿ ಅದರಲ್ಲಿ ಚೆನ್ನಾಗಿ ಇದು ಕೋಟ್ ಮಾಡ್ಕೋಬೇಕು. ಮಾಡುವಾಗ ನಾವು ಮೊಟ್ಟೆಗೆ ಕೈ ಹಾಕಿದ ಕೈಯೆಲ್ಲ ಒದ್ದೆ ಇರುತ್ತಲ್ಲ, ಅದನ್ನೇ ಹಾಕಬಾರ್ದು ಇದು ಬ್ರೆಡ್ ಕ್ರಮ್ಸ್ಗೆ, ಯಾಕಂದರೆ ಅದೆಲ್ಲ ವೇಸ್ಟ್ ಆಗುತ್ತೆ ಜಾಸ್ತಿ. ಅದಕ್ಕೋಸ್ಕರ ಕೈ ವಾಶ್ ಮಾಡಿಕೊಂಡು ಸ್ವಲ್ಪ ಡ್ರೈ ಮಾಡಿಕೊಂಡು ಈ ಥರ ಮಾಡಿದರೆ ಆಯಿತು. ನೋಡಿ ಚೆನ್ನಾಗಿ ಇದು ಕೋಟ್ ಆಗಬೇಕು. ಇದು ಬ್ರೆಡ್ ಕ್ರಮ್ಸ್ ಉಂಟಲ್ಲ ಅದೆಲ್ಲ ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ. ಇದು ಒಂದೇ ಸಿಂಗಲ್ ಕೋಟ್ ಕೊಡುವುದಾದರೆ ಸಿಂಗಲ್ ಕೋಟೇ ಮಾಡ್ಕೋಬೋದು. ನಾನು ಯಾವತ್ತೂ ಡಬಲ್ ಕೋಟಲ್ಲೇ ಮಾಡೋದು, ಯಾಕಂದರೆ ಅದು ಚೆನ್ನಾಗಿ ನೀಟಾಗಿ ಬರುತ್ತೆ. ಸಿಂಗಲ್ ಕೋಟ್ ಆದರೆ ನಾವು ಫ್ರೈ ಮಾಡುವಾಗ ಮಸಾಲೆ ಎಲ್ಲ ಹೊರಗಡೆ ಬರಲಿಕ್ಕೆಲ್ಲ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ 2 ಸಲ ನೀವು ನೋಡಿದ್ರಲ್ಲ, ಮತ್ತೆ ಅದೇ ಥರ ಇದು ಮೊಟ್ಟೆಗೆ ಡಿಪ್ ಮಾಡಿ ಈ ಥರ ಮತ್ತೆ ಬ್ರೆಡ್ ಕ್ರಮ್ಸಲ್ಲಿ ಈ ಥರ ಕೋಟ್ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ನೀಟಾಗಿ ಬರುತ್ತೆ. ಮತ್ತು ಮಸಾಲೆ ಎಲ್ಲ ಹೊರಗಡೆ ಹೋಗಲ್ಲ, ಫ್ರೈ ಮಾಡುವಾಗೆಲ್ಲ ಹೊರಗಡೆ ಹೋಗಲ್ಲ. ಅದಕ್ಕೋಸ್ಕರ ಡಬಲ್ ಕೋಟ್ ಮಾಡೋದಾದರೆ ಡಬಲ್ ಕೋಟಿಂಗ್ ಕೊಡಿ ನೀವು. ನೋಡಿ ಈ ಥರ ನೋಡಿ ಚೆನ್ನಾಗಿ ನೀಟಾಗಿ ಬಂದಿದೆ ಈ ರೀತಿ. ನೋಡಿ ಇದೇ ಥರ ಎಲ್ಲ ಕಟ್ಲೆಟ್ ಇದೇ ರೀತಿ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ ನೀವು. ನೋಡಿ ಕಟ್ಲೆಟ್ ಎಲ್ಲ ಮಾಡಿ ಆಯಿತು ಈ ಥರ. ಇನ್ನು ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಆಮೇಲೆ ನೋಡಿ ನಾನು ಸ್ವಲ್ಪ ಎಕ್ಸ್ಟ್ರಾ ಮಸಾಲ ತೆಗೆದಿಟ್ಟಿದ್ದೇನೆಲ್ಲ ವೆಜ್ ಕಟ್ಲೆಟಿಗೆ, ಅದು ಈ ಥರ ಒಂದು ಎಕ್ಸ್ಟ್ರಾ ಪೊಟೆಟೊ ಬೇಯಿಸ್ಕೊಂಡು ಈ ಥರ ಮಸಾಲ ಮಾಡಿಟ್ಟಿದ್ದೇನೆ. ವೆಜ್ ಕಟ್ಲೆಟಿಗೆ ಬೇಕಾದರೆ ನಮಗೆ ಬೀಟ್ರೂಟು ಮತ್ತು ಕ್ಯಾರೆಟ್, ಬೀನ್ಸ್, ಗ್ರೀನ್ ಪೀಸ್ ಇದೆಲ್ಲ ಹಾಕ್ಬೋದು. ನಾನು ಇದಕ್ಕೆ ಅದೇನೂ ಹಾಕಿಲ್ಲ, ಬರೀ ಪೊಟೆಟೊ ಮಾತ್ರ. ನಮಗೆ ಚಿಕನ್ ಎಲ್ಲ ತಿನ್ನದವರಿಗೆ ವೆಜ್ ಕಟ್ಲೆಟ್ ಈ ಥರ ಮಾಡಿದರೆ ಆಯಿತು. ನೋಡಿ ಅದು ಕೂಡ ಇದೇ ಥರ ಮಾಡಿ ಇದು ಕಟ್ಲೆಟ್ ಮಾಡಿಕೊಂಡ್ರೆ ಆಯಿತು. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ವೆಜ್ ಕಟ್ಲೆಟ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ ಇದು ಫ್ರೈ ಮಾಡ್ಕೊಳ್ವಾ. ಫ್ರೈ ಮಾಡುವಾಗ ನಾವು ಎಣ್ಣೆ ಜಾಸ್ತಿ ಬಿಸಿ ಆಗಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಫ್ರೈ ಮಾಡಿದರೆ ಆಯಿತು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದರೆ ಕೆಲವೊಂದು ಸಲ ಅದು ಮಸಾಲೆ ಎಲ್ಲ ಹೊರಗಡೆ ಬರಲಿಕ್ಕೆಲ್ಲ ಚಾನ್ಸ್ ಇರುತ್ತೆ. ಜಾಸ್ತಿ ಇದು ಎಣ್ಣೆ ಬಿಸಿ ಉಂಟಲ್ಲ ಅದು ಜಾಸ್ತಿ ಆಗಬಾರ್ದು. ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದು ಬೇಗನೆ ಫ್ರೈ ಆಗಿ ಸಿಗುತ್ತೆ. ಇದು ಜಾಸ್ತಿ ಟೈಮ್ ಏನೂ ಬೇಕಾಗಿಲ್ಲ. ಜಾಸ್ತಿ ಹೊತ್ತು ಎಣ್ಣೆಯಲ್ಲೇ ಬಿಡಬಾರ್ದು. ಬೇಗನೆ ಅದು ಗೋಲ್ಡನ್ ಕಲರ್ ಆಗಿ ಬರುತ್ತಲ್ಲ, ಆವಾಗ ಇದು ತೆಗೆದ್ರಾಯ್ತು. ಇದು ಆಲ್ರೆಡಿ ಎಲ್ಲ ಕುಕ್ ಆದದ್ದೇ, ಜಸ್ಟ್ ಒಂದು ಗೋಲ್ಡನ್ ಕಲರ್ ಆಗಿ ಬರೋ ತನಕ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಾಯ್ತು. ಅದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಮತ್ತು ಇದು ನಿಮಗೆ ಸ್ವಲ್ಪ ಎಣ್ಣೆಯಲ್ಲಿ ಸ್ಯಾಲೋ ಫ್ರೈ ಕೂಡ ಮಾಡ್ಕೋಬೋದು. ಈ ಥರ ಸ್ವಲ್ಪ ಜಾಸ್ತಿ ಎಣ್ಣೆಯಲ್ಲಿ ಮಾಡೋದಾದರೆ ಚೆನ್ನಾಗಿ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ ಸ್ಯಾಲೋ ಫ್ರೈ ಕೂಡ ಮಾಡ್ಕೋಬೋದು. ಆ ರೀತಿ ಬೇಕಾದರೆ ಆ ರೀತಿ ಮಾಡ್ಕೊಳ್ಳಿ. ನೋಡಿ ಈ ಥರ ಕಲರ್ ಚೇಂಜ್ ಆಗಿ ಬರುತ್ತಲ್ಲ, ಆವಾಗ ಇದು ತೆಗೆದ್ರಾಯ್ತು. ಇದೇ ಥರ ಎಲ್ಲ ಕಟ್ಲೆಟೂ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಲ್ಲ ಕಟ್ಲೆಟು ಈ ಥರ ಫ್ರೈ ಮಾಡ್ಕೊಂಡಿದ್ದೇನೆ. ನಮ್ಮ ಕಟ್ಲೆಟ್ ಇಲ್ಲಿ ರೆಡಿ ಆಯಿತು. ನೋಡಿದ್ರಲ್ಲ ಪರ್ಫೆಕ್ಟಾಗಿ ಚಿಕನ್ ಕಟ್ಲೆಟ್ ಮಾಡ್ಕೊಂಡಿದ್ದೇವೆ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸಂಜೆ ಟೀ ಜೊತೆ ಎಲ್ಲ ಒಂದು ಚಿಕನ್ ಕಟ್ಲೆಟ್ ಎಲ್ಲ ಸಿಕ್ಕಿದರೆ ಬೇರೆ ಏನು ಬೇಕಾಗಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ. ವೆಜ್ ಕಟ್ಲೆಟು ಇದೇ ಥರ ನೀವು ಮಾಡಿದ್ರಾಯಿತು. ನೀವು ಮಾಡುವಾಗ ಇದೇ ರೀತಿಯಲ್ಲಿ ಮಾಡಿದ್ರಾಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ನೋಡಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಎಣ್ಣೆ ಇಲ್ಲ ಇದರಲ್ಲಿ, ನಿಮ್ಗೆ ಕಾಣುತ್ತಲ್ಲ ಇದರ ಮೇಲ್ಗಡೆ ಸ್ವಲ್ಪನೂ ಎಣ್ಣೆ ಇಲ್ಲ.
ನೋಡಿ ಈ ಥರ ಇದು ಸಾಸ್ ಟೊಮೆಟೊ ಸಾಸ್ ಹಾಕಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಜಾಸ್ತಿ ಇಷ್ಟ ಆಗೋದು ಮಕ್ಕಳಿಗೆಲ್ಲ, ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ. ಸಂಜೆ ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟು ಬರುವಾಗೆಲ್ಲ ಈ ಥರ ಎಲ್ಲ ಏನಾದರೂ ಸ್ನ್ಯಾಕ್ಸ್ ಎಲ್ಲ ಕೊಟ್ಟರೆ ಅವ್ರಿಗೆ ಮತ್ತು ಬೇರೆ ಏನೂ ಬೇಕಾಗಿಲ್ಲ. ನೋಡಿದ್ರಲ್ಲ ಇದೇ ಥರ ಇದು ವೆಜ್ ಕಟ್ಲೆಟ್ ಕೂಡ ಮಾಡ್ಕೊಂಡಿದ್ದೇನೆ. ನೋಡಿ ಇದು ವೆಜ್ ಕಟ್ಲೆಟ್, ಇದು ಪೊಟ್ಯಾಟೊ ಕಟ್ಲೆಟು, ಇದು ಕೂಡ ಚೆನ್ನಾಗಿರುತ್ತೆ. ನೋಡಿ ಇದೇ ಥರ ಮಾಡ್ಕೊಂಡಿದ್ದೇನೆ. ನೋಡಿದ್ರಲ್ಲ, ನೀವು ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ ನೀವು. ಇವತ್ತಿನ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.